ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊಟ್ಟಮೊದಲನೇದಾಗಿ ನಡವತ್ತಿ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ 100 ಮನೆಗಳನ್ನ ಸ್ಲಂ ಬೋರ್ಡ್ ವತಿಯಿಂದ ಅಲ್ಲಿ ಭೂಮಿ ಪೂಜೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಏನಿದೆ ಆ ಆವರಣದಲ್ಲೆಲ್ಲ ಪೂರ್ತಿ ಕಾಂಕ್ರೀಟ್ ಹಾಕಿ ಅಲ್ಲಿ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆನ ಮಾಡಿಕೊಟ್ಟು ಅದಾದ ನಂತರ ಗ್ರಾಮಸ್ಥರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಒಂದು ಕ್ರೀಡಾಂಗಣದ ವ್ಯವಸ್ಥೆನ ಗುಂಡ್ತೋಪಲ್ಲಿ ಒಂದು ಕ್ರೀಡಾಂಗಣದ ವ್ಯವಸ್ಥೆನ ಮಾಡೋದಕ್ಕೆ ಅಲ್ಲಿ ಭೂಮಿ ಪೂಜೆ ಮಾಡಿ ಬಂದಿದ್ದೀವಿ. ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿ ಮತ್ತೆ ಇನ್ನೊಂದು 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಕಾಂಕ್ರೀಟಿನ ಒಂದು ಏನು ಪೇವ್ಮೆಂಟ್ನ ಅಳವಡಿಕೆ ಏನಿದೆ ಅಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಮತ್ತೆ 7.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 100 ಮನೆಗಳ ಒಂದು ವ್ಯವಸ್ಥೆನ ಸ್ಲಂ ಬೋರ್ಡ್ ಕಡೆಯಿಂದ ನಡವತ್ತಿ ಗ್ರಾಮದಲ್ಲಿ ಮಾಡಿದ್ದೀವಿ. ತದನಂತರ ನಮ್ಮ ತಿರುಮಶೆಟ್ಟಹಳ್ಳಿ ಗ್ರಾಮದಲ್ಲಿ ಅಲ್ಲಿರೋಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ 2 ಅಂಗನವಾಡಿ ಕಟ್ಟಡಗಳಿಗೆ ಇವತ್ತು ಗುದ್ಲಿ ಪೂಜೆನ ಮಾಡಿದ್ದೀವಿ. ಪ್ರತಿಯೊಂದು ಅಂಗನವಾಡಿ ಕಟ್ಟಡ ಕೂಡ ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಥವಾ ಒಟ್ಟಾರೆ ಅಲ್ಲಿ ಒಂದು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡಗಳ ಅಭಿವೃದ್ಧಿ ಕಾಮಗಾರಿನ ಪಂಚಾಯತಿ ವತಿಯಿಂದ ಇವತ್ತು ಪ್ರಾರಂಭ ಮಾಡಿ ಮತ್ತೆ ಸ್ಮಶಾನದಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ಹೋಗಿ ಏನು ಕಾರ್ಯ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನೀರಿನ ವ್ಯವಸ್ಥೆಗೆ ಅಲ್ಲಿ ಸಿಸ್ಟೀನು ಮತ್ತೆ ಕಾಂಪೌಂಡಿನ ಒಂದು ವ್ಯವಸ್ಥೆನ ಕೂಡ ಮಾಡಿದ್ದೀವಿ. ಸಮೇತನಹಳ್ಳಿ ಗ್ರಾಮದಲ್ಲಿ ಇವತ್ತು ರಾಜ್ ಕಾಲುವೆ ಅಭಿವೃದ್ಧಿ ಕಾಮಗಾರಿನ ಸುಮಾರು ಒಂದು 25 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಕೈಗೆ ತಗೊಂಡಿದ್ದೀವಿ. ಮತ್ತೆ ವಿಶೇಷವಾಗಿ ಇದೇನು ಸಮೇತನಹಳ್ಳಿ ಸೌಖ್ಯ ರೋಡ್ ಇವತ್ತೇನು ಮಾಡಿದ್ದೀವಿ ಆ ರೋಡಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 2 ಕಡೆನೂ ಒಂದು ಗಡಿ ಆಗಬೇಕು ಅದಕ್ಕೆ ಅಂತೇಳಿ ಚರಂಡಿ ವ್ಯವಸ್ಥೆನ ಕಾಂಕ್ರೀಟ್ ಚರಂಡಿ ವ್ಯವಸ್ಥೆನ ಸಿಸಿ ಡ್ರೇನು ಸಮೇತನಹಳ್ಳಿಯಿಂದ ಹಿಡಿದು ಸೌಖ್ಯ ರೋಡ್ವರೆಗೂ ಕೂಡ 2 ಕಡೆನೂ ಸಿಸಿ ಡ್ರೇನ್ ಮಾಡೋಂಥ ಒಂದು ವ್ಯವಸ್ಥೆಗೆ ಇವತ್ತು ಭೂಮಿ ಪೂಜೆ ಮಾಡಿ ಸುಮಾರು ಅದೇನೇ ಒಂದು 1.5 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿ ಆಗುತ್ತೆ. ಹತ್ರ 2 ಕೋಟಿ ರೂಪಾಯಿ ಆಗುತ್ತೆ ಅದು 2 ಕಡೆನೂ ಡ್ರೇನ್ ಮಾಡೋಂಥದ್ದು. ಅದ್ರ ಜೊತೆಗೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಒಂದು ಉದ್ದೇಶ ಏನಿದೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ತುಳಿತಕ್ಕೊಳಗಾದಂಥವ್ರು ಯಾರಿಗೆ ಸೂರಿಲ್ಲದವ್ರಿಗೆ ಸೂರು ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಮೇತನಹಳ್ಳಿ ಸುಮಾರು 1 ಎಕರೆ 2 ಗುಂಟೆ ಜಾಗನ ನಮ್ಮ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರ ಸಹಮತದೊಂದಿಗೆ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಜಾಗನ ಗುರುತಿಸಿ ಜಾಗನ ನಾವು ಒತ್ತುವರಿಗಳನ್ನ ತೆರವು ಮಾಡಿ ಸುಮಾರು 200 ಜನಕ್ಕೆ ಅನುಕೂಲ ಆಗಂತ ರೀತಿಯಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಗ್ರೌಂಡ್ +4 ಗುಂಪು ಮನೆಗಳನ್ನ ಪ್ರತಿಯೊಂದು ಬ್ಲಾಕ್ ಅಲ್ಲಿ ಕೂಡ 20 ಮನೆಗಳು ಅದರಲ್ಲಿ 10 ಬ್ಲಾಕ್ಗಳ ನಿರ್ಮಾಣ ಮಾಡಿ ಸುಮಾರು 6 ತಿಂಗಳ ಒಳಗಡೆ ಈ 200 ಮನೆಗಳನ್ನ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡೋದಕ್ಕೆ ನಾವು ಏನೇನೆಲ್ಲ ವ್ಯವಸ್ಥೆ ಮಾಡಬೇಕು ಅದೆಲ್ಲಕ್ಕೂ ಕೂಡ ನಾವಿವತ್ತು ತಯಾರು ಮಾಡ್ಕೊಂಡಿದ್ದೀವಿ. ಸುಮಾರು ಈ ಒಂದು ಅಭಿವೃದ್ಧಿ ಕಾಮಗಾರಿಯ ಅಂದಾಜು ಮೊತ್ತ ಸುಮಾರು 5.5 ಕೋಟಿ ರೂಪಾಯಿಗಳ 15.5 ಕೋಟಿಗಳಷ್ಟು 15.5 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. 200 ಸಾರ್ವಜನಿಕರನ್ನ ನಮ್ಮ ಏನು ಸದಸ್ಯರುಗಳು ಮುಖಂಡರುಗಳು ಗ್ರಾಮದ ಎಲ್ಲ ಹಿರಿಯರು ಸೇರ್ಕೊಂಡು ಆಯ್ಕೆ ಮಾಡಿ ಪಾರದರ್ಶಕವಾಗಿ ಅಲ್ಲಿ ನಡವತ್ತಿಯಲ್ಲಿ ಹೇಳ್ದಂಗೆ ಸುಮಾರು ಫಲಾನುಭವಿಗೆ ಯಾರು ನಾವು ಗುರುತಿಸಿ ಮನೆನ ಕೊಡ್ತೀವೋ ಅವರು 1 ಲಕ್ಷ ರೂಪಾಯಿನ ಡಿ ಮುಖಾಂತರವಾಗಿ ಒಂದು ಕಂತಲ್ಲಿ ಸ್ಲಂ ಬೋರ್ಡ್ಗೆ ನೇರವಾಗಿ ಕಟ್ಟಬೇಕಾಗ್ತದೆ. ಅದರಿಂದ ಕ್ಯಾಶ್ ಕೊಡೋಂಥದ್ದು ಚೆಕ್ ಬರೆಯುವಂಥದ್ದು ಕಂತುಗಳಲ್ಲಿ ಯಾವುದೂ ಇಲ್ಲ. ಒಂದು ಡಿಡಿನ ಸ್ಲಂ ಬೋರ್ಡ್ಗೆ ಒಂದು ಕಂತಲ್ಲಿ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಈ ಪೂರ್ತಿ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟು ಮನೆನ ಕೊಡೋಂಥ ಕೆಲಸ ಮಾಡ್ತೀವಿ. ನಾವು ವಿಶೇಷವಾಗಿ ನೋಡಿದ್ದೀವಿ ಇಲ್ಲಿ ನಾವು ಆಯ್ಕೆ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಇರ್ಬೋದು, ಇಲ್ಲಿ ನಮಗೆ ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಎಇ ಆಗಿರ್ಬೋದು, ಎಲ್ಲರೂ ಕೂಡ ವಿಶೇಷವಾಗಿ ಕಾಳಜಿ ತಗೊಂಡು ಹೊಸಕೋಟೆ ನಗರದಲ್ಲಿ ಒಳ್ಳೆ ಕಟ್ಟಡಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾದಂಥವನ್ನ ಇಲ್ಲಿ ಕೂಡ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡ್ತಾರೆ 1 BHK ಅಂತೇಳಿ ವಿಶ್ವಾಸ ಇದೆ. ಆದ್ರಿಂದ ಇವತ್ತು ನೋಡಿದ್ರೆ ಒಟ್ಟಾರೆ ಸುಮಾರು 25 ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿನ ಇವತ್ತು ನಾವು ಈ 3 ಗ್ರಾಮಗಳಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಯಾವ ಗ್ರಾಮಗಳಲ್ಲಿ ನಾವು ಈ ರೀತಿಯಾದಂಥ ಬೇಡಿಕೆ ಇದೆ ಆ ಬೇಡಿಕೆ ಇರೋಂಥ ಗ್ರಾಮಗಳಲ್ಲಿ ಬೋದ್ನಸಳ್ಳಿ ಆಗಿರ್ಬೋದು, ಚಿಕ್ಕಗಟ್ಟಿಗೆನಗ್ಬಿ ಆಗಿರ್ಬೋದು, ಈ ಎಲ್ಲ ಗ್ರಾಮಗಳಲ್ಲಿ ಮತ್ತೆ ಕೋಡಳ್ಳಿ ಆಗಿರ್ಬೋದು, ಎಲ್ಲೆಲ್ಲಿ ಈ ರೀತಿಯಾದಂಥ ಗುಂಪು ಮನೆಗಳ ಬೇಡಿಕೆ ಇವೆ ಅವನ್ನ ನೋಡಿ ಪೂರೈಸಂತ ಕೆಲಸ ನಾವೆಲ್ಲ ಕೂಡ ಮಾಡ್ಕೊಡ್ತೀವಿ. ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡ್ಬೋದು. ಆದರೆ ವಿಶೇಷವಾಗಿ ಸಮೇತನಹಳ್ಳಿ ಗ್ರಾಮ ದೊಡ್ಡ ಗ್ರಾಮ ಇರತಕ್ಕಂಥದ್ದಾಗಿದ್ರಿಂದ ಸುಮಾರು ನನ್ನಂದಾಜು 2.5-3 ಸಾವಿರ ಮತಗಳೇ ಇರ್ಬೋದು. ಇಲ್ಲಿ 4.5 ಸಾವಿರ ಮತಗಳಿವೆ ಅಂತಂದ್ರೆ ಕನಿಷ್ಠ ಅಂತಂದ್ರೆ 2-2.5 ಸಾವಿರ ಮನೆಗಳು ಇಲ್ಲೇ ಸಮೇತನಹಳ್ಳಿ ಗ್ರಾಮದಲ್ಲಿ ಇರ್ಬೋದು. ಒಂದು 2 ಸಾವಿರ ಮೆಂಬರ್ಗಳ 2 ಸಾವಿರ ಮನೆಗಳಿವೆ. 10 ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲೇ ಇದೆ. ಅದರಿಂದ ಬಹುತೇಕ ಈ 200 ಮನೆಗಳು ಕೂಡ ಈ ಒಂದು ಗ್ರಾಮಕ್ಕೇನೆ ಬೇಕಾಗುತ್ತೆ. ಹೆಚ್ಚುವರಿ ಉಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಅವಕಾಶ ನಾವು ಕಲ್ಪಿಸ್ಕೊಡ್ಬೋದು, ಅಲ್ಲಿ ಕಲ್ಪಿಸ್ಕೊಡೋಂಥ ಕೆಲಸ ಮಾಡ್ತೀವಿ. ಮೊದಲನೇ ಆದ್ಯತೆ ಯಾರಿಲ್ಲಿರ್ತಕ್ಕಂಥ ನಿವಾಸಿಗಳು ಮೂಲತಃ ಇಲ್ಲಿರತಕ್ಕಂಥವ್ರು ಮತದಾರರು ಯಾರು ಈ ಕ್ಷೇತ್ರದವ್ರು ಇದ್ರೆ ಅವ್ರನ್ನ ಗುರುತಿಸಿ ಅವರ ಬೇಡಿಕೆನ ಪೂರೈಸಿ
ತದನಂತರ ಅದಾದಮೇಲೆ ಯಾರಿಗಾದ್ರೂ ಅವಕಾಶ ಇದ್ದರೆ ನೋಡ್ಕೊಂಡು ಮಾಡ್ಕೊಡೋದಾಗುತ್ತೆ. ಆದರೆ ಇವೆಲ್ಲವನ್ನು ಕೂಡ ಗಮನಿಸೋದಕ್ಕೆ ನಮ್ಮ ಇ ಒ ಅವರಿರ್ತಾರೆ, ಪಿ ಡಿ ಒ ಅವರಿರ್ತಾರೆ, ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಪಾರದರ್ಶಕವಾಗಿ ಯಾರು ಫಲಾನುಭವಿಗಳ ಆಯ್ಕೆ ಏನಿದೆ ಅದನ್ನ ಆಯ್ಕೆ ಮಾಡೋ ಪ್ರಕ್ರಿಯೆನ ಪಾರದರ್ಶಕವಾಗಿ ನಾವು ಮಾಡ್ತೀವಿ. ಗ್ರಾಮದಲ್ಲಿ ಇವತ್ತೇನು ನಮ್ಮ ಜನಪ್ರಿಯ ಶಾಸಕರು ಇವತ್ತು ನಮ್ಮ ಒಂದು ಬುದ್ಧಿ ಪೂಜೆ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ತಾಲೂಕಲ್ಲೇ ಮೊದಲ ಬಾರಿಗೆ ಇವತ್ತೇನು ಸ್ಲಮ್ ಬೋರ್ಡ್ ವತಿಯಿಂದ ನಮ್ಮ ಸಮೇತಹಳ್ಳಿ ಗ್ರಾಮ ಪಂಚಾಯತಿಗೆ ನಮಗೆ ಇವತ್ತು ಮನೆಗಳಾಗ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಇದು ಒಂದು ನಮ್ಮೊಂದು ಹೃದಯಪೂರ್ವಕವಾದ ಎಲ್ಲ ಇವರು ನಮ್ಮ ಗ್ರಾಮಸ್ಥರು, ನಮ್ಮ ಪಂಚಾಯತಿ 5 ಹಳ್ಳಿ ಗ್ರಾಮಸ್ಥರು